ಒಂದು ನನಗಿರುವಂಥ ಮಾಹಿತಿ ಪ್ರಕಾರ ಒಂದು 2-3 ಡೇಸ್ ಬ್ಯಾಕ್ ತನಕ ನನ್ನ ನೇಮ್ ಇತ್ತು. ಯಾಕೆ ಮತ್ತೆ ಚೇಂಜ್ ಆಯಿತೋ ಗೊತ್ತಿಲ್ಲ. ನಾನು ಹೇಳಲ್ಲ, ಯಾಕೆ ಹೇಳ್ಬೇಕು, ನಾನು ರಾಜೀನಾಮೆ ಯಾಕೆ ಕೊಡಬೇಕು? ನನಗೇನು ಒಬ್ಬ ರಾಜನಾಯಕರು ಬಂದು ನನಗೇನು ಅಲ್ಲಿ ನನ್ನ ಎಲೆಕ್ಷನ್ ಆದಾಗ ಕ್ಯಾನ್ವಾಸ್ ಮಾಡಿಲ್ಲ, ಪಾರ್ಟಿಯಿಂದ ₹1 ಕೊಟ್ಟಿಲ್ಲ. ನಾನು ಯಾಕೆ ರಾಜೀನಾಮೆ ಕೊಡಬೇಕು? ನನ್ನ ಕ್ಷೇತ್ರದ ಜನ ನನಗೆ ಓಟ್ ಹಾಕಿ ನಾನು ಗೆಲ್ಲಿಸಿರೋದು. ಅವ್ರಿಗೆ ಇವತ್ತು ನಾನು ರಾಜೀನಾಮೆ ಕೊಟ್ಟು ಅವ್ರಿಗೆ ಮೋಸ ಮಾಡಿ ಅವ್ರಿಗೆ ಅನ್ಯಾಯ ಮಾಡೋಂಥ ಕೆಲಸ ನಾನು ಮಾಡಲ್ಲ. ಇರ್ತೀನಿ, ನನ್ನ ಶಕ್ತಿ ನಾನಲ್ಲಿ ತೋರಿಸ್ತೀನಿ. ಈಗ ಕೊಡಬೇಕಾಗಿತ್ತು ನಮ್ಮ ಜಿಲ್ಲೆಗೆ ಸ್ವಲ್ಪ ಅನ್ಯಾಯ ಆಗಿದೆ. ಯಾಕಂದರೆ ಇದು ಪಾಪ ಚಿಕ್ಕಬಳ್ಳಾಪುರಕ್ಕೆ ಒಂದು ಕೋಲಾರಕ್ಕೆ ಅವಳಿ ಜಿಲ್ಲೆಗಳಿಗೆ, ಎರಡೂ ಜಿಲ್ಲೆಗಳಿಗೆ ಒಂದು ಸಚಿವ ಸ್ಥಾನ ಕೊಡದೇ ಇರೋದು ದುರದೃಷ್ಟಕರ. ಆ ಜಿಲ್ಲೆಯ ಸಚಿವರು ಉಸ್ತುವಾರಿ ಆದಾಗ ಅವ್ರಿಗೊಂದು ಮುತುವರ್ಜಿ ಇರುತ್ತೆ. ಇರೋದ್ರಲ್ಲಿ ಬೈರ್ತಿ ಪಾಪ ಒಳ್ಳೆ ಕೆಲಸ ಮಾಡೋಂತ ಹೋಗ್ತೀನಿ, ನಾನು ಇಲ್ಲ ಅಂತಲ್ಲ. ಆದರೂ ನನ್ನ ಜಿಲ್ಲೆ ಅನ್ನೋವಂಥ ಭಾವನೆ ಇರುತ್ತೆ ಆ ಜಿಲ್ಲೆಯವರಾದಾಗ. ನಮಗೆಲ್ಲ ಆಸೆ ಇತ್ತು, ಒಂದು ಹೊಸ ರೂಪ ಕೊಡೋಣ ಚಿಕ್ಕಬಳ್ಳಾಪುರ ಜಿಲ್ಲೆಗಿರ್ಬೋದು, ನನ್ನ ಕ್ಷೇತ್ರಕ್ಕಿರ್ಬೋದು. ನಮ್ಮ ಬಾಗೇಪಲ್ಲಿ ಕ್ಷೇತ್ರ ಸ್ವತಂತ್ರ ಬಂದಾಗಲೇ ಇದುವರೆಗೂ ಒಬ್ಬ ಸಚಿವವನ್ನು ಕಂಡಿಲ್ಲ. ಒಂದು ಸಲ ಅವಕಾಶ ಸಿಕ್ಕಿದ್ರೆ ಸ್ವಲ್ಪ ಅಭಿವೃದ್ಧಿ ಪಡಿಸ್ಕೋಬೇಕು ಅಂತ ಆಸೆ ಇತ್ತು. ಆ ಆಸೆ ಈಡೇರಿಲ್ಲ. ಆ ಅಸಮಾಧಾನ ಇದೆ, ಆ ಬೇಸರನೂ ಇದೆ. ಒಂದು ನನಗಿರುವಂಥ ಮಾಹಿತಿ ಪ್ರಕಾರ ಒಂದು 2-3 ಡೇಸ್ ಬ್ಯಾಕ್ ತನಕ ನನ್ನ ನೇಮ್ ಇತ್ತು. ಯಾಕೆ ಮತ್ತೆ ಚೇಂಜ್ ಆಯಿತೋ ಗೊತ್ತಿಲ್ಲ. ಬಟ್ ನನಗಂತೂ ನಮ್ಮ ಡಿ ಕೆ ಸಾಹೇಬರಿರ್ಬೋದು, ಸಿದ್ದರಾಮಯ್ಯನವರಿರ್ಬೋದು ಭಾಳ ನನಗೆ ಸಹಾಯ ಮಾಡಿದ್ದಾರೆ. ಹೈಕಮಾಂಡಲ್ಲಿ ಕೆಲವು ವ್ಯತ್ಯಾಸಗಳಿಂದ ನನಗೆ ಅನ್ಯಾಯ ಆಗಿದೆ. ಆದರೂ ನಾನಿನ್ನು ಆಸೆ ಬಿಟ್ಬಿಟ್ಟಿದ್ದೀನಿ, ಸಚಿವನಾಗೋ ಆಸೆ ನಾನು ಬಿಟ್ಬಿಟ್ಟಿದ್ದೀನಿ, ನನಗೆ ಬೇಕಾಗೂ ಇಲ್ಲ. ಆದರೆ ಅಟ್ಲೀಸ್ಟು ಈ ಚಿಕ್ಕಬಳ್ಳಾಪುರ ಜಿಲ್ಲೆಗಿರ್ಬೋದು, ನನ್ನ ವಿಶೇಷವಾಗಿ ನನ್ನ ಬರಪೀಡಿತ ಬಾಗೇಪಲ್ಲಿಗೆ ಹೆಚ್ಚಿನ ಅನುದಾನ ಕೊಟ್ಟು ಆ ಭಾಗ ಅಭಿವೃದ್ಧಿ ಪಡಿಸಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ನಾನು ಮನವಿ ಮಾಡ್ತೀನಿ. ಸರ್, ನಿಮ್ಮ ಬೆಂಬಲಿಗರಿಂದ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ಈ ಪಕ್ಷದ ಪರವಾಗಿ, ಏನು ಹೇಳ್ತೀರಾ ಸರ್? ನಿಜಾನೇ ಅಲ್ಲ. ಅವ್ರಿಗೇನಾಗಿತ್ತು, ಕೊನೆಗಳಿಗೆ ತನಕ ನಮ್ಮ ಶಾಸಕರು ಈ ಭಾಗದ ಸಚಿವರಾಗ್ತಾರೆ, ಈ ಭಾಗ ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ ಅಂತ ಆಸೆ ಕಂಡಿದ್ದರು. ನಾನೇನು ಬಾಗೇಪಲ್ಲಿಯಲ್ಲಿ MLA ಆಗಿರಲ್ಲ, ಅವರಲ್ಲಿ ಒಬ್ಬ ಅಣ್ಣ ತಮ್ಮನ ಥರ ಇರ್ತೀವಿ. ನಾವೆಲ್ಲ ಕ್ಲೋಸ್ ಆಗಿ ಯಾವಾಗಲೂ ಕುತ್ಕೊಳ್ಳೋದು, ಮಾತನಾಡೋದು ಇರ್ತೀವಿ. ಒಂದೇ ಮನೆಯಲ್ಲಿದ್ದಾಗ ಒಬ್ಬ ಅಣ್ಣನಿಗೆ ಕಷ್ಟ ಆದಾಗ ಸ್ವಾಭಾವಿಕವಾಗಿ ಆಕ್ರೋಶ ಬರುತ್ತೆ. ನಾನು ನಿನ್ನೆ ಫೋನ್ ಮಾಡಿದ್ದವ್ರಿಗೆ ಯಾವ ಬಂದು ಬೇಡ, ಸಾರ್ವಜನಿಕ ತೊಂದರೆ ಕೊಡೋದು ಯಾಕೆ, ನಮಗೇ ತೊಂದರೆ ಆಗಿದೆ, ಮತ್ತು ಅವ್ರಿಗೆ ತೊಂದರೆ ಕೊಡೋದ್ರ ಅರ್ಥ ಇಲ್ಲ ಅಂತ ಹೇಳಿದ್ದೆ. ಆದರೂ ನನ್ನ ಮಾತು ಮೀರಲಿಲ್ಲ. ಈಗ ಫೋನ್ ಮಾಡಿ ನಾನು ಸ್ವಲ್ಪ ಜೋರಾಗೆ ಮಾತನಾಡಿದೆ. ನೀವೇನಾಗಿ ಈಗ ಬಂದು ಅದು ಆಫ್ ಮಾಡಲಿಲ್ಲ, ನಾನು ಬರೋರೆಲ್ಲ ಪರ್ಮನೆಂಟಾಗಿ ಬಾಗೇಪಲ್ಲಿಗೆ ಅಂದೆ. ಇಲ್ಲ ನಾ ಈಗ ಅಂತ ಹೇಳ್ಬಿಟ್ಟು 3-3ವರೆಗೆ ಎದ್ದಿರ್ಬೋದು ಮೋಸ್ಟ್ಲಿ. ನನಗೆ ನಾ ಫೋನ್ ಮೇಲೆ ಎದ್ದಿರ್ತಾರೆ ಇಷ್ಟೊತ್ತಿಗೆ. ಆದ್ದರಿಂದ ನಾನು ವಿನಂತಿ ಇಷ್ಟೇ, ನನಗಂತೂ ಅನ್ಯಾಯ ಆಗಿದೆ. ಅಟ್ಲೀಸ್ಟ್ ನನ್ನ ಕ್ಷೇತ್ರಕ್ಕಾದರೂ ಒಂದು ಅವಕಾಶ ಇದೆ, ಈ ಸರ್ಕಾರ ಇರೋಷ್ಟನ್ನ ಒಂದು ಅನುದಾನ ಕೊಟ್ಟು ಅಭಿವೃದ್ಧಿ ಪಡಿಸ್ಕೋಬೇಕು ಅಂತ ನಾನು ಆಸೆ ಪಡ್ತೀನಿ. ಬೇರೆ ಯಾವುದೇ ವಿಚಾರಗಳಿರ್ಬೋದು, ನಮ್ಮ ಪಕ್ಷದ ಮಟ್ಟದಲ್ಲಿ ನಾನು ಮಾತನಾಡ್ತೀನಿ, ನನಗಾಗಿರೋಂಥ ಅನ್ಯಾಯ ಸರಿಪಡಿಸ್ಕೊಳ್ತೀನಿ. ನಿಮ್ಗೆ ಏನಾದರೂ ಆಸೆ ಇಡಿಸಿದ್ದಾರೆ? ನನಗೆ 2 ಸಲ ಬಂದಾಗಲೇ ನಾನು ತಿರಸ್ಕಾರ ಮಾಡಿದ್ದೀನಿ. ಕೊಯ್ಲೇಷನ್ ಗೌರ್ಮೆಂಟ್ ಇದ್ದಾಗ ಸಿಲ್ಕ್ ಬೋರ್ಡ್ ಕೊಟ್ಟಿದ್ದರು, ಮೊನ್ನೆ ಬೀಜ ನಿಗಮ ಕೊಟ್ಟಿದ್ದರು, ಮತ್ತು ಅದು ಬೇಡ ಅಂತ KSRTC BMTC ಕೊಡೋಕ್ಕೆ ಬಂದರು. ನನಗೆ ಯಾವುದು ಅಂತ ಅದು ಬೇಡ, ನನಗೆ ಕೊಟ್ಟರೆ ಸಚಿವ ಸ್ಥಾನ ಕೊಡಿ, ನನ್ನ ಕ್ಷೇತ್ರ ಅಭಿವೃದ್ಧಿ ಪಡಿಸ್ಕೋಬೇಕು ಅಂತ ನಾನು ಹೇಳಿದ್ದೆ. ಆ ಕೆಲಸ ಆಗಿಲ್ಲ. ಯಾವ ಕಾರಣಕ್ಕೂ ನನಗೇನೂ ಬೇಡ. ನನ್ನ ಕ್ಷೇತ್ರಕ್ಕೆ ಒಳ್ಳೆ ಅನುದಾನ ಕೊಡಲಿ, ಅದನ್ನು ಡೆವಲಪ್ಮೆಂಟ್ ಮಾಡ್ಕೊಂಡು ನನ್ನ ಕ್ಷೇತ್ರವನ್ನು ನಾನು ಅಭಿವೃದ್ಧಿ ಪಡಿಸ್ಕೋಬೇಕಂತ ಆಸೆ ನನಗೆ. ಸರ್, ಮುಂದಿನ ನಿಲುವು ಏನಿಲ್ಲ, ಇಷ್ಟೇ. ನಾವೇನು ನಾನು ರಾಜೀನಾಮೆ ಕೊಡ್ತೀನಿ ಅಂತ ನಾನು ಹೇಳಲ್ಲ. ಯಾಕೆ ಹೇಳ್ಬೇಕು, ನಾನು ರಾಜೀನಾಮೆ ಯಾಕೆ ಕೊಡಬೇಕು? ನನಗೇನು ಒಬ್ಬ ರಾಜನಾಯಕರು ಬಂದು ನನಗೇನು ಅಲ್ಲಿ ನನ್ನ ಎಲೆಕ್ಷನ್ ಆದಾಗ ಕ್ಯಾನ್ವಾಸ್ ಮಾಡಿಲ್ಲ, ಪಾರ್ಟಿಯಿಂದ ₹1 ಕೊಟ್ಟಿಲ್ಲ. ನಾನು ಯಾಕೆ ರಾಜೀನಾಮೆ ಕೊಡಬೇಕು? ನನ್ನ ಕ್ಷೇತ್ರದ ಜನ ನನಗೆ ಓಟ್ ಹಾಕಿ ನಾನು ಗೆಲ್ಲಿಸಿರೋದು. ಅವ್ರಿಗೆ ಇವತ್ತು ನಾನು ರಾಜೀನಾಮೆ ಕೊಟ್ಟು ಅವ್ರಿಗೆ ಮೋಸ ಮಾಡಿ ಅವ್ರಿಗೆ ಅನ್ಯಾಯ ಮಾಡೋಂಥ ಕೆಲಸ ನಾನು ಮಾಡಲ್ಲ. ಇರ್ತೀನಿ, ನನ್ನ ಶಕ್ತಿ ನಾನಲ್ಲಿ ತೋರಿಸ್ತೀನಿ. ಹೈಕಮಾಂಡಲ್ಲಿ ತಪ್ಪಿದೆ ಅಂತ ನನಗಿರುವಂಥ ಅನಿಸಿಕೆ. ಹೈಕಮಾಂಡಲ್ಲಿ ಹೈಕಮಾಂಡಲ್ಲಿ ಚೆನ್ನಾಗಿಲ್ಲ. ನಾನೇನಾಯಿತು, ನನ್ನ ಕ್ಷೇತ್ರ ಆಯಿತು, ನನ್ನ ಮನೆ ಆಯಿತು. ಹೋದರೆ ನಾನು ಯಾವಾಗಲಾದರೂ CM ಮಿನಿಸ್ಟ್ರ್ ಜೊತೆ ಹೋಗ್ತೀನಿ ಅಷ್ಟೇ. ನಾನು ಡೆಲ್ಲಿಗೆ ಹೋದನೆಲ್ಲ ನನ್ನ ಜೀವನದಲ್ಲಿ ಫಸ್ಟ್ ಟೈಮು ಒಂದು B.Farmಗೂ ನಾನು ಡೆಲ್ಲಿಗೆ ಹೋಗಿರಲಿಲ್ಲ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಈ ಸಲ ಡೆಲ್ಲಿಗೆ ಹೋಗಿದ್ದೆ. ಏನೋ ನನ್ನ ಲಕ್ ಸರಿ ಇಲ್ವೇನೋ ಆಗಲಿಲ್ಲ. DK ಶಿವಕುಮಾರ್ ಬೇಕು ಅಂತ ನಿಮ್ಗೆ ತಪ್ಪಿಸಿದಾರ ಅಂತ? ಇಲ್ಲ, DK ಶಿವಕುಮಾರ್ ಬೇಕು ಅಂತ ಹಠ ಹಿಡಿದಿದ್ದರು ನಂದು.
ಡಿ ಕೆ ಶಿವಕುಮಾರ್ ಬೇಕು ಅಂತ ಹಠ ಇಟ್ಟಿದ್ರು, ಕೊನೆಗಲಿ ತನಕ ನಂದು ಇಟ್ಕೊಂಡಿದ್ರು. ಹೈಕಮಾಂಡ್ ಕೆಲ ಕಾರಣಾಂತರಗಳು ನಿಂಗಾಗಿದೆ. ಸರ್ ಎಸ್ ಆಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500 ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.